ಇವನ ರಕ್ತದ ಒಳಗಿದೆ ಕೆಟ್ಟತನ. देश की जनता के अंदर भारी आक्रोश है और इसके कारण और भी चीजों पर बहुत बड़ा बोझ होने वाला है. सरकार पर भी बहुत बड़ा बोझ होने वाला है. मैं आशा करूंगा कि प्रधानमंत्री जी देश की स्थिति को गंभीरता से लें और पेट्रोल के दाम बढ़ाए हैं उसको वापस करें. ಈ ಮನುಷ್ಯ, ಈ ಮಹಾನ್ ಮನುಷ್ಯ ಇಡೀ ಬ್ರಹ್ಮಾಂಡಕ್ಕೇನೆ ದೇವ್ರು ಪುರ್ಸೊತ್ತಾಗಿದ್ದಾಗ ಸಾಕಷ್ಟು ಸಮಯ ತಗೊಂಡು ಸೃಷ್ಟಿ ಮಾಡಿರೋ ಭಯಂಕರವಾಗಿ ಎಡಬಿಡದೆ ಸತತವಾಗಿ ಸುಸ್ತಾಗದೆ ಸುಳ್ಳೆಳುವ ಮಹಾನ್ ಅದ್ಭುತ. ಐ ಕ್ಲಾಸ್ ಅಂಡ್ ಐಟ್ಲೀಸ್ ನೀವು ಆರಾಮಾಗಿ ಕೂತ್ಕೊಂಡು ಕೆಳಗಡೆ ಕೆಂಪ್ ಕಲರ್ ಸಬ್ಸ್ಕ್ರೈಬ್ ನ ಹೊಡ್ಕೊಂಡು ಕಣ್ಮುಚ್ಕೊಂಡು 2012ಕ್ಕೆ ರಪಕ್ನೆ ಹೋದ್ರೆ ರಪಕ್ನೆ ದೊಡ್ಡ ದೊಡ್ಡ ಬಿಜೆಪಿಯ ದೇಶಭಕ್ತರು, ಈ ಜಗತ್ತು ಕಂಡ ಅತಿ ದೊಡ್ಡ ಮೇಧಾವಿ ಚಿಂತಕರು, ಆಕ್ಟಿಂಗ್ ಮಾಡೋ ಮಹಾ ಜುಮ್ಲಾ ತುಂಡುಗಳೆಲ್ಲ ಗಂಟ್ಲರಿಯಂಗೆ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ ಅಂತ ಕಿರುನಾಲ್ಗೆ ಬತ್ತೋದಂಗ್ ಕೂಗಾಡೋರು. फिर बार बार करीबन 17 से 18 बार प्रधानमंत्री के कार्यालय ने और कांग्रेस की सरकार ने पेट्रोल और डीजल के दाम क्यों बढ़ाए हैं? ಚೆನ್ನಾಗ್ ಹೊಡೆದ್ರಿ ಬಿಡಮ್ಮ ನಿಮ್ ಡೈಲಾಗು. ನೀವು ಸೀರಿಯಲ್ ನಟಿ ಆಗಿದ್ದಕ್ಕೂ ಇವತ್ತಿಗೆ ಸಾರ್ಥಕ ಆಯ್ತು. ನಿಮ್ ಬಾಸ್ ಮೋದಿ ಬಂದಾದ್ಮೇಲೆ ಅಂತೂ ಬಾರ್ ಎಕಾನಮಿನ ಬರ್ಬರ್ವಾಗಿ ಹತ್ಯೆ ಮಾಡಿದ್ದಾರೆ. ಇದ್ರ ಬಗ್ಗೆ ನೀವೇನು ಕೇಳ್ತಾ ಇಲ್ಲ. ನಿಮ್ ಬಾಸ್ ಅಂತೂ ಆಚೆ ಬಂದ್ ಮಾತಾಡೋದೇ ಇಲ್ಲ. ಪೆಟ್ರೋಲ್ ಬೆಲೆ ಟ್ರಿಪಲ್ ಡಿಜಿಟ್ ಹೋಗಿದೆ, ಹತ್ತತ್ರ 100 ರೂಪಾಯಿ. ಆದ್ರೂ ನಿಮ್ ಬಾಸ್ ಇದುವರೆಗೂ ಬಂದ್ ಒಂದ್ ತುಟಿಕ್ ಪಿಟಿಕ್ ಅಂದಿಲ್ಲ. ಮೋದಿಜಿ 24/7 ಕೆಲಸ ಮಾಡ್ತಾನೆ ಇರ್ತಾರೆ. ಮಾತ್ ಕಮ್ಮಿ, ಕೆಲಸ ಜಾಸ್ತಿ. ಸದಾ ಕಾಲ ಯೋಚನೆ ಮಾಡ್ತಾ ಇರ್ತಾರೆ ಮುಂದೆ ಯಾವ ಸುಳ್ಳು ಹೇಳೋಣ ಅಂತ. UPA government on its 3rd anniversary has given this gift of petrol price hike to the people, and that too 7 rupees 50 paisa per liter. Unheard of, unimaginable. ಇಮ್ಯಾಜಿನೇಷನ್ ಅಲ್ಲ, 2021 ರಿಯಾಲಿಟಿ ನಲ್ಲೇನೆ ಟುಚ್ಚ ಟ್ಯಾಕ್ಸ್ ಗಳಾಕಿ ಪೆಟ್ರೋಲ್ ಬೆಲೆ ಹತ್ತತ್ರ 100 ರೂಪಾಯಿ ಆಗಿದೆ. ಡೀಸೆಲ್ ಬೆಲೆ ಬೆಂಗಳೂರಿನಲ್ಲಿ 93 ರೂಪಾಯಿ ಮೇಲ್ ಆಗ್ತಾ ಇದೆ. ಜನ ಮುಟ್ ನೋಡ್ಕೊಬೇಕು, ಹಂಗ್ ಸರಿಯಾಗಿ ಟ್ಯಾಕ್ಸ್ ಗಳು ಹಾಕಿದೀರಾ. ಕೇಂದ್ರ ಸರ್ಕಾರ ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಅಂತ 36% ಟ್ಯಾಕ್ಸ್ ನ ಹಾಕ್ತಾರೆ. ಸ್ಟೇಟ್ ನಲ್ಲಿ ವ್ಯಾಟ್ 35% ನಮ್ ಯಡಿಯೂರಪ್ಪನವ್ರು ಬಿಜೆಪಿ ಸರ್ಕಾರ ಹಾಕುತ್ತೆ. ಪೆಟ್ರೋಲ್ ಬೆಲೆ 100 ಗಡಿ ದಾಟಿದೆ. ಕೇಂದ್ರದಲ್ಲೂ ಬಿಜೆಪಿ, ರಾಜ್ಯದಲ್ಲೂ ಬಿಜೆಪಿ, ಹಾಲು ಜೇನು ಬೆರ್ಸ್ತಂಗಿರುತ್ತೆ ಸರ್ಕಾರ ಅಂತ ಮಹಾನ್ ಮೇಧಾವಿಗಳು ನನ್ಗೆ ಹೇಳಿದ್ರು. ಆದ್ರೆ ಇವಾಗ ಗೊತ್ತಾಗ್ತಾ ಇದೆ ಕರ್ಕ್ಲು ಸೀದೋಗಿರೋ ಕಬಾಬ್ ಎಣ್ಣೆ ಮತ್ತೆ ಕೊಟ್ಟೆ ಸಾರಾಯಿ ಮಿಕ್ಸ್ ಮಾಡ್ದಂಗಿದೆ ಅಂತ. ನರೇಂದ್ರ ಮೋದಿ ನನಗೆ ಫೋನ್ ಮಾಡಿದ್ರು. 3 ಸಲ ಫೋನ್ ಮಾಡಿ ನನ್ನ ದೇಶದ ಜನರಿಗೆ ತುಂಬಾ ತೊಂದರೆ ಆಗ್ತಿದೆ, ಅನಗತ್ಯವಾಗಿ ಪ್ರೈಸ್ ರೈಸ್ ಮಾಡಬೇಡಿ, ನಮಗೆ ಕಂಟ್ರೋಲ್ಡ್ ಪ್ರೈಸ್ ಅಲ್ಲಿ ಕೊಡಿ ಅಂತ ನರೇಂದ್ರ ಮೋದಿ 3 ಬಾರಿ ಕೇಳಿದ್ರು. ತನ್ನ ದೇಶದ ಪ್ರಜೆಗಳ ಬಗ್ಗೆ ಇಷ್ಟು ಕಾಳಜಿ ಇರುವಂತ ಪ್ರಧಾನಿ ನಾನು ನೋಡೇ ಇರಲಿಲ್ಲ. ಇಸ್ ಅನ್ ಅಮೇಜಿಂಗ್ ಮ್ಯಾನ್ ಅಂತ ಆ ಸೌದಿಯ ವಿದೇಶಾಂಗ ಸಚಿವ ಹೇಳ್ತಾರೆ. ಅಬಾ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 , ಬೆಳಗ್ಗೆನೆ ನನ್ಗೂ ಮೋದಿಜಿ 3 ಸತಿ ಪರ್ಸನಲ್ ಆಗಿ ಫೋನ್ ಮಾಡಿದ್ರು. ಕರ್ನಾಟಕ ಉದ್ದಗ್ಲಕ್ಕೂ 3 ಹಳಿ ಹಾಕಿಸ್ತಾ ಇದ್ದೀನಿ, ಚಕ್ರವರ್ತಿ ಸೂಲಿಬೆಲೆಗೆ ಅನುಕೂಲ ಆಗ್ಲಿ ಅಂತ. ಎಲ್ಲಾ ಟ್ರೈನ್ಗಳನ್ನು 3 ಮ್ಯಾಕ್ಸ್ ಸ್ಪೀಡ್ ನಲ್ಲಿ 3 ಪಟ್ಟು ಜಾಸ್ತಿ ಹೋಗ್ಲಿ ಅಂತ ಆಶಿಸ್ತಾ ಇದ್ದೀನಿ. ಹೆಂಗಿದೆ ನನ್ ಮಾಸ್ಟರ್ ಸ್ಟ್ರೋಕ್ ಐಡಿಯಾ ಅಂತ ಕೇಳಿದ್ರು. ಆದ್ರೂ ಬುಡಿಗುರು ನೀವು ಸಿಕ್ಕಾಪಟ್ಟೆ ಗ್ರೇಟೇನೆ. ಈ ತರ ಜುಲಾಬ್ಗಳ ಕಚ್ಚೇನೆ ಅದ್ ಎಷ್ಟು ಜನ ಮಕ್ಕರ್ ಮಾಡಿದೀರಾ, ಶಬಾಷ್. ಮಿತ್ರರೇ, ಅದಾದ ಕೆಲವೇ ದಿನಗಳಲ್ಲಿ ಪೆಟ್ರೋಲ್ ಪ್ರೈಸ್ ದಬ 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 ಇಳಿತು. ಎಷ್ಟು ಇಳಿತು ಅಂತ ಯಾವನೂ ಹೇಳ್ತಿಲ್ಲ. ಇವತ್ತು ಯಾವ ಮಟ್ಟಿಗೆ ಬಂದಿದೆ ಗೊತ್ತಾ? ಕಾಂಗ್ರೆಸ್ ಆಳ್ವಿಕೆಯಲ್ಲಿದ್ದಾಗ 46 ರೂಪಾಯಿ ಟೋಟಲ್ ಪೆಟ್ರೋಲ್ ಪ್ರೈಸ್ ರೈಸ್ ಆಗಿದ್ದು ಅಂತ ಹೇಳ್ತಾರೆ. ನರೇಂದ್ರ ಮೋದಿ ಬಂದ ಈ 5 ವರ್ಷಗಳಲ್ಲಿ ಪೆಟ್ರೋಲ್ ಪ್ರೈಸ್ ರೈಸ್ ಆಗಿದ್ದು 6 ರೂಪಾಯಿಯಷ್ಟು ಮಾತ್ರ. 5 ವರ್ಷಗಳಲ್ಲಿ 6 ರೂಪಾಯಿ. ಅದು ನಂಬರು ಅಲ್ಲ. ನಮ್ ಮಹಾನ್ ದೇಶಭಕ್ತ ಚಕ್ಕು ಅಣ್ಣ ಬಾಯಿ ಬಿಟ್ರೆ ಭೋ ಅಂತ ಸುರಿತವೆ ಸುಳ್ಳುಗಳು. ಪೆಟ್ರೋಲ್ ಪ್ರೈಸ್ ದಬ 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 ಇಳಿತು. ಡಬಾ ಅಂತ ಇಳಿದಿದ್ದು ಇಂಟರ್ನ್ಯಾಷನಲ್ ಕ್ರೂಡ್ ಆಯಿಲ್ ಪ್ರೈಸಸ್, ಪೆಟ್ರೋಲ್ ಪ್ರೈಸಸ್ ಅಲ್ಲ. ಹಂಗೆ ಕ್ರೂಡ್ ಆಯಿಲ್ ಪ್ರೈಸಸ್ ಇಳಿಬೇಕಾದ್ರೆ ಬರ ಅಂತ ಫಕೀರಪ್ಪ ಬರ್ಬರ್ವಾಗಿ ಚುಯ್ಯ ಟ್ಯಾಕ್ಸ್ ಗಳು ಹಾಕೊಂಡು ಬಿಸಿ ಬರೆ ಹೇಳಿದ್ರು ಜನಕ್ಕೆ. ಕಳೆದ 10 ವರ್ಷದಲ್ಲೇನೆ ಕ್ರೂಡ್ ಆಯಿಲ್ ಪ್ರೈಸಸ್ ಲೋಯೆಸ್ಟ್ ಹೋಗಿತ್ತು. ಆದ್ರೂ ನಮ್ ಟ್ಯಾಕ್ಸ್ ಅಸುರ ಮೋದಿ ಅವರು ಪೆಟ್ರೋಲ್ ಮತ್ತೆ ಡೀಸೆಲ್ ಮೇಲೆ ಟ್ಯಾಕ್ಸ್ ದೊರಡೆ ಮಾಡ್ತಾ ಇದ್ರು. ನಿಮ್ ಬಾಸ್ಗೆ ದೇಶ ಬೆಳೆಸ್ರಿ ಅಂದ್ರೆ ಬಿಳಿಗಡ್ಡ ಬಿಟ್ಕೊಂಡು ಪೆಟ್ರೋಲ್ ಡೀಸೆಲ್ ಪ್ರೈಸ್ ನ ಬೆಳೆಸ್ತವ್ರೆ. ನಿಮ್ಮ ಸರ್ಕಾರದಲ್ಲಿ 100 ರೂಪಾಯಿ ಪೆಟ್ರೋಲ್ ಆಯ್ತು, 700 ರೂಪಾಯಿ ಗ್ಯಾಸ್ ಸಿಲಿಂಡರ್ ಆಯ್ತಲ್ಲ. ಸೊ ನೀವು ಅದ್ ಹಿಂದಾಗ ಹೋರಾಟ ಮಾಡ್ತಿದ್ದೆ, ಈಗ ಅದ್ರ ಬಗ್ಗೆ ಏನು ತಮ್ಮದು ಹೋರಾಟ ಇಲ್ವಾ? ಒಟ್ಟೆ ಈ ದೇಶದಲ್ಲಿ ಇವತ್ತು ಅತಿ ಹೆಚ್ಚು ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದ್ದಾವೆ. ಕೋವಿಡ್ನ ಸಂದರ್ಭದಲ್ಲೂ ಮನೆಗಳಿಗೆ 500 ಆಗ್ತಾ ಇದೆ. ಉಜ್ವಲದಲ್ಲಿ ಗ್ಯಾಸ್ ಕೊಡ್ತಾ ಇದೆ. ಇದರ ಬಗ್ಗೆ ಕೇಳಿ.
ನಿಮ್ ಬಿಜೆಪಿ ಬಂದಾದ್ಮೇಲೆ ಅಂತೂ GDP ಸತತವಾಗಿ ಕುಸಿತಾನೆ ಇದೆ. ಅನ್ಎಂಪ್ಲಾಯ್ಮೆಂಟ್ ರೇಟ್ 7% ಹತ್ರ ಹೋಗಿದೆ. ಹಂಗರ್ ಇಂಡೆಕ್ಸ್ ನಲ್ಲಿ 94th ರ್ಯಾಂಕಿಂಗ್, ಬಾಂಗ್ಲಾದೇಶ್ ಪಾಕಿಸ್ತಾನ್ಗಿಂತ ಕಮ್ಮಿ. ಹೋಲ್ಸೇಲ್ ಪ್ರೈಸ್ ಬೇಸ್ಡ್ ಇನ್ಫ್ಲೇಷನ್ ಡಬಲ್ ಡಿಜಿಟ್ ಹೋಗಿದೆ. ಡೆಮಾಕ್ರಸಿ ಇಂಡೆಕ್ಸ್ ನಲ್ಲೂ ಭಾರತ ಕುಸಿತಾನೆ ಇದೆ. ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ನಲ್ಲಿ 142ನೇ ರ್ಯಾಂಕ್ ನಲ್ಲಿ ಇದೆ ಭಾರತ. ಇಂಡಿಯಾ ಇಸ್ ಒನ್ ಆಫ್ ದ ವರ್ಲ್ಡ್ಸ್ ಮೋಸ್ಟ್ ಡೇಂಜರಸ್ ಕಂಟ್ರೀಸ್ ಫಾರ್ ಜರ್ನಲಿಸ್ಟ್ ಟ್ರೈಯಿಂಗ್ ಟು ಡೂ ದೇರ್ ಜಾಬ್ ಪ್ರಾಪರ್ಲಿ ಅಂತ ಅಭಿಪ್ರಾಯ ಬೇರೆ ಪಟ್ಟಿದ್ದಾರೆ. ಕೋವಿಡ್ ಬಂದಾದ್ಮೇಲೆ 230 ಮಿಲಿಯನ್ ಜನನ ಬಡತನಕ್ಕೆ ತಳ್ಳಿದಿರಾ. ಇಂಥದ್ರ ಬಗ್ಗೆ ಕೇಳ್ದೆ ಇನ್ಯಾದ್ರ ಬಗ್ಗೆ ಕೇಳ್ಬೇಕೋ ನಾ ಕಾಣೆ. ಮೋಸ್ಟ್ಲಿ ಬೆಳಿಗ್ಗೆ ವಾಕಿಂಗ್ ಹೋದ್ರ, ತಿಂಡಿ ತಿಂದ್ರ, ನಾಷ್ಟ ಹೆಂಗಿತ್ತು, ಮಧ್ಯಾಹ್ನ ಊಟಕ್ಕೆ ಏನ್ ಬೇಕು, ರಾತ್ರಿ ಊಟಕ್ಕೆ ಏನ್ ಬೇಕು, ಏನ್ ಮಾಡ್ತೀರಾ ಸಂಜೆ, ಏನಾದ್ರು ಕುಡಿತೀರಾ, ಕುಡಿಯಲ್ವಾ, ಸಿನಿಮಾ ನೋಡ್ತೀರಾ, ಯಾವ ಹಾಡು ಇಷ್ಟ, ಈ ತರ ಪ್ರಶ್ನೆಗಳು ಕೇಳ್ಬೇಕೇನೋ ಇವ್ರಿಗೆ. ಈಗ ದೇಶದಲ್ಲಿ $1ಗೆ 60 ರೂಪಾಯಿ ಕೊಡ್ತೇವೆ. ಮುಂದಿನ 2 ವರ್ಷದ ನಂತರ $1ಗೆ 15 ರೂಪಾಯಿ ಸಿಗುವ ಕಾಲಘಟ್ಟವನ್ನ ನರೇಂದ್ರ ಮೋದಿ ಅವರು ತರ್ತಾರೆ ಈ ದೇಶದಲ್ಲಿ. ಅಮೆರಿಕದ $ಗೆ 15 ರೂಪಾಯಿ ನಾವು $1ಗೆ $15 ಕೊಡುವ ಸ್ಥಿತಿಗೆ ನಿರ್ಮಾಣ ಮಾಡತಕ್ಕಂಥ ಕೆಲಸ ನರೇಂದ್ರ ಮೋದಿಯಿಂದ ಆಗುತ್ತೆ. ನೀವ್ ಎಂಪಿಗಳು ನಿಮ್ ಪ್ರಧಾನ ಮಂತ್ರಿಗಳ ಜೊತೆ ಸೇರ್ಕೊಂಡು ಸರಿಯಾಗಿ ಪುಟ್ಲುಗಳು ಬಿಡ್ರಿ. $1 ಕೊಟ್ರೆ $15 ಸಿಗತ್ತಂತೆ, ನನ್ ಪಿಂಡ ಸಿಗುತ್ತೆ. ಬಿಜೆಪಿ ಸರ್ಕಾರ 2014 ನಲ್ಲಿ ಬಂದಾಗ $59 ಇರ್ತಾ ಇತ್ತು $1ಗೆ. ಇವಾಗ ಹತ್ರ $74 ಆಗಿದೆ. ಅಂದ್ರೆ ಡಾಲರ್ ಪ್ರೈಸ್ ಜಾಸ್ತಿ ಆಗ್ತಾ ಇದ್ರೆ ರುಪಿ ವ್ಯಾಲ್ಯೂ ಅಗೇನ್ಸ್ಟ್ ಪೆಟ್ರೋಲ್ ಪ್ರೈಸಸ್ ಕೂಡ ಜಾಸ್ತಿ ಆಗೇ ಆಗುತ್ತೆ. ವಾಟ್ಸ್ಆಪ್ ಫೇಸ್ಬುಕ್ ನಲ್ಲಿ ಭಕ್ತರು ಕಳ್ಸಿರೋ ಪೆಟ್ ಕಮ್ಮಿ ಫಾರ್ವರ್ಡ್ ಗಳನ್ನ ಓದ್ಕೊಂಡ್ ಬಂದ್ಬಿಟ್ಟು ಪಿರ್ಕಿ ಭಾಷಣಗಳು ಹೊಡೆಯೋದಿಲ್ಲ. ನನ್ ಕಡೆಯಿಂದ ಒಂದ್ ಚಾಲೆಂಜ್ ಅಪ್ಪ, ಅಕಸ್ಮಾತ್ ಆಗಿ 2023 ಒಳಗಡೆ $1 ಏನಾದ್ರು $15 ಸಿಕ್ಬಿಟ್ರೆ ನನ್ನ ಇಡೀ ಚಿಂದಿ ಚಿತ್ರನ ಯೂಟ್ಯೂಬ್ ಇನ್ಕಮ್ ನ ನಿಮ್ ಪಾರ್ಟಿ ಫಂಡಿಗೆ ಬರ್ದ್ಬಿಡ್ತೀನಿ ನಾನು. ಆಯಿಲ್ ಬಾಂಡ್ಸ್ ಅಂತ ಎತ್ತಿದ್ರು, ವಿತ್ತೀಯ ಕೊರತೆಗೆ ಬರಬಾರ್ದು ಅಂತ 2006, 2007, 2008, 2009 12 ವರ್ಷದ ನಂತರ ಪೇಮೆಂಟ್ ಮಾಡಿರೋದು ಮೋದಿ ಸರ್ಕಾರ. ಹಾಗಾದ್ರೆ ಅವತ್ತಿನ ಗೊತ್ತಿದ್ಯಾರು? ಮನಮೋಹನ್ ಸಿಂಗ್ ಸರ್ಕಾರನ, ಬಿಜೆಪಿ ಸರ್ಕಾರನ, ಇವತ್ತಿನ ಬಿಜೆಪಿ ಸರ್ಕಾರನ? ನನಗಂತೂ ಈ ಪುಟ್ಲು ಕೇಳಿ 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 ಬೇಜಾರಾಗ್ಬಿಟ್ಟಿದೆ. ವಾಟ್ಸ್ಆಪ್ ಅಲ್ಲೂ ಇದೆ ನ್ಯೂಸ್, ಫೇಸ್ಬುಕ್ ಅಲ್ಲೂ ಇದೆ ನ್ಯೂಸ್, ಟ್ವಿಟರ್ ಅಲ್ಲೂ ಇದೆ ನ್ಯೂಸ್. 1.3 lakh crore ಮೋದಿ ಅವರು ಜಮಾ ಮಾಡ್ಬಿಟ್ರು, ತೀರಿಸ್ಬಿಟ್ರು ಅಂತ ಎಲ್ಲಾ ಕಡೆನೂ ಹೇಳ್ತಾ ಇದ್ದಾರೆ. ರಿಸೀಟ್ಸ್ ಬಜೆಟ್ 2014-15 ಪೇಜ್ ನಂಬರ್ 34. ಸ್ಪೆಷಲ್ ಸೆಕ್ಯೂರಿಟೀಸ್ ಇಶ್ಯೂಡ್ ಟು ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ಇನ್ ಲಿeu ಆಫ್ ಕ್ಯಾಶ್ ಸಬ್ಸಿಡಿ. 2015 ನಲ್ಲಿ 2 ಬಾಂಡ್ಗಳು ಮೆಚೂರ್ ಆಗಿತ್ತು. ಪ್ರತಿ ಬಾಂಡಿನ ಬೆಲೆ 1750 crores ಆಗಿತ್ತು. ಅಂದ್ರೆ ಟೋಟಲ್ ಆಗಿ 3500 crores ಅಷ್ಟು ಮೋದಿ ಸರ್ಕಾರ ಕಟ್ಟಿದೆ. ಅದಾದ್ಮೇಲಿಂದ ಇದುವರೆಗೂ ಒಂದು ಬಾಂಡು ಮೆಚೂರೇ ಆಗಿಲ್ಲ ಇವ್ರು ವಾಪಸ್ ಕಟ್ಟೋದಿಕ್ಕೆ. 2021-16 ಅಕ್ಟೋಬರ್ ನಲ್ಲಿ ಒಂದು, ಮತ್ತೆ 28 ನವೆಂಬರ್ 2021 ನಲ್ಲಿ 5,000 ಬಾಂಡ್ಗಳು ಮೆಚೂರ್ ಆಗತ್ತೆ. ಅವಾಗ ಇವ್ರು ಕಟ್ಟಬೇಕಾಗಿದೆ. ಅಂದ್ರೆ ಅವತ್ತಿಂದ ಇದುವರೆಗೂ ಆ 3,500 ಕೋಟಿ ಬೆಲೆಯ ಬಾಂಡ್ ಬಿಟ್ರೆ ಇನ್ನು ಯಾವುದು ಇವ್ರು ಕಟ್ಟೇ ಇಲ್ಲ. ಅವತ್ತಿನ ಬ್ಯಾಲೆನ್ಸ್ ಎಷ್ಟಿದೆ ನೋಡಿ, 1,30,923.17 ಬ್ಯಾಲೆನ್ಸ್ ಇದೆ. ಈ ಸತಿ ನೀವು ತೆಗೆದು ನೋಡಿದ್ರೆ ಬಜೆಟ್ ರಿಸೀಟ್ಸ್ 2021-22 ಪೇಜ್ ನಂಬರ್ 59 ಅಷ್ಟೇ ಬ್ಯಾಲೆನ್ಸೇ ಇದೆ. ಅಂದ್ರೆ ಇವ್ರು ಹೇಳಿದೆಲ್ಲ ಪುಟ್ಲು. ಇವರ ಮಿನಿಸ್ಟರ್ ಆಫ್ ಸ್ಟೇಟ್ ಅನುರಾಗ್ ಠಾಕೂರ್ ಅವ್ರು ಹೇಳೋ ಪ್ರಕಾರನೇ 2020 ಏಪ್ರಿಲ್ ಇಂದ 2021 ಜಾನ್ವರಿ ಪೀರಿಯಡ್ ವರ್ಗು 2.95 lakh crore ಅಷ್ಟು ಕಲೆಕ್ಟ್ ಮಾಡಿದ್ದಾರೆ ಎಕ್ಸೈಸ್ ಡ್ಯೂಟೀಸ್ ಮೇಲೆ. ಜೊತೆಗೆ ಇವ್ರು ಪೆಟ್ರೋಲಿಯಂ ಮಿನಿಸ್ಟರೇ ಹೇಳ್ದಂಗೆ ಪ್ರತಿ ವರ್ಷ ಇವ್ರು ಬಡ್ಡಿ ಕಟ್ತಾ ಇರೋದು ಹತ್ರ 10,000 ಕೋಟಿಗಳು ಮಾತ್ರ. ಇವ್ರು ತಗೊಂತಾರ ಟ್ಯಾಕ್ಸ್ಗೂ, ಇವ್ರು ಕಟ್ತಾರ ಬಡ್ಡಿಗಳಿಗೂ, ಇವ್ರು ಹೇಳ್ತಾರ ಸುಳ್ಳುಗಳಿಗೂ ಯಾವ್ದು ತಾಳೆನೇ ಆಗ್ತಾ ಇಲ್ಲ. ಮಣ್ಣಂಗಟ್ಟಿನೂ ಎಲ್ಲಾ ಬಾಂಡ್ ಬೆಲೆನೂ ಇವ್ರು ಕಟ್ಟಿಲ್ಲ, ಕಟ್ಟ ಪ್ರಮೇಯನೂ ಬಂದಿಲ್ಲ. ಇಷ್ಟು ಬೌದ್ಧಿಕವಾಗಿ ಕೆಲಸ ಮಾಡಬೇಕು ಅಂತಂದ್ರೆ ಈ ಮನುಷ್ಯ ಆರ್ಡಿನರಿ ಅಲ್ವೇ ಅಲ್ಲ. ಈ ಮನುಷ್ಯ ಗಾಡ್ ಗಿಫ್ಟ್ ಭಾರತಕ್ಕೆ ಆಫ್ಟರ್ ಅ ಲಾಂಗ್ ಟೈಮ್, 70 ವರ್ಷಗಳ ತಪಸ್ಸಿನ ನಂತರ ಸಿಕ್ಕಿರುವಂತದ್ದು ಅಂತ. ಕಲಿಯುಗ ಗುರು, ಕಲಿಯುಗ. ದೇವ್ರಿಗೂ ಯಾಮಾರ್ಸಿ ಸುಳ್ಳೇಳಿ ಭೂಮಿ ಮ್ಯಾಕ್ ಉಟ್ಬಿಟ್ಟವ್ರೆ ಅನ್ನೋ ದಿವಸ ರೋದನೆ ಕೊಡಕ್ಕೆ ಇಲ್ಲಿ ಜನಕ್ಕೆ. ಮೋದಿ ಮ್ಯಾಜಿಕ್ ಪಕೋಡ ಸ್ಟಾಲ್ ಅಂತ ಓಪನ್ ಮಾಡೋಣ ಅಂತೀನಿ. ಇಲ್ಲೇ ನನ್ನ ಕಿಚನ್ ಅಲ್ಲೇ ಸ್ಟಾಲ್ ಎಲ್ಲ ಓಪನ್ ಮಾಡೋ ದುಡ್ಡಿಲ್ಲ ನನ್ನ ಹತ್ರ. ನೀವು ನನ್ನ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತೆ ಟ್ವಿಟರ್ ನಲ್ಲಿ ಫಾಲೋ ಮಾಡಬಹುದು. ಕೆಳಗಡೆ ಲಿಂಕ್ಸ್ ನ ಹಾಕಿದ್ದೀನಿ. ನಮಸ್ಕಾರ. ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ನಿಜವಾಗಲೂ ದೇಶದ ಬಗ್ಗೆ ಕಾಳಜಿ ಇದ್ದರೆ ಈಗೇನು ಘೋಷಣೆ ಮಾಡ್ತಾ ಇದ್ದಾರಲ್ಲ, ದೇಶವನ್ನ ಉಳಿಸೋದಕ್ಕೆ ಚಿನ್ನ ಖರೀದಿ ಮಾಡಬೇಡಿ, ಡೀಸೆಲ್ ಗಾಡಿಗಳನ್ನ ಬಳಸಬೇಡಿ, ಪೆಟ್ರೋಲ್ ಗಾಡಿಗಳನ್ನ ಬಳಸಬೇಡಿ ಅಂತ ಹೇಳ್ತಾ ಇದ್ದಾರಲ್ಲ, ನಿಜವಾಗೂ ಇವರಿಗೆ ಕಾಳಜಿ ಇದ್ದರೆ ಅವರು ಪ್ರಧಾನಮಂತ್ರಿ ಹುದ್ದೆಗೆ ರಾಜೀನಾಮೆ ಕೊಟ್ಟು ಈಗಿರುವ ಸರ್ಕಾರವನ್ನು ವಿಸರ್ಜನೆ ಮಾಡಿದ್ರೆ, ಬೇರೆಯವ್ರಿಗೆ ಅವಕಾಶ ಮಾಡಿಕೊಟ್ರೆ ಖಂಡಿತವಾಗ್ಲೂ ಈ ದೇಶ ಉಳಿಯುವಂತಹ ಸಾಧ್ಯತೆಗಳಿದಾವೆ. ಇವರು ಎಲೆಕ್ಷನ್ ಟೈಮ್ ನಲ್ಲಿ ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ, ಅಸ್ಸಾಂ, ಪುದುಚೇರಿ ಎಲೆಕ್ಷನ್ ಟೈಮ್ ನಲ್ಲಿ ಈ ವಿಚಾರ ವೇದಿಕೆಗಳ ಮೇಲೆ ಒಂದು ಮಾತು ಮಾತಾಡಲಿಲ್ಲ. ಇವರು ಮಾತನಾಡಿದ್ದೆಲ್ಲ ಯಾವುದು? ಕೇರಳ ಸ್ಟೋರಿ, ಎಪ್ಸ್ಟೀನ್ ಫೈಲು, ಕಾಶ್ಮೀರಿ ಫೈಲ್ಸು, ಹಿಂದೂ ಮುಸ್ಲಿಮು, ಶ್ರೀರಾಮಚಂದ್ರ, ಚಾಮುಂಡೇಶ್ವರಿ, ಇದನ್ನ ಮಾತಾಡ್ಕೊಂಡು ಬಂದ್ರು, ಭಾವನೆಗಳನ್ನ ಬಿತ್ಕೊಳ್ತಾ ಬಂದ್ರು. ಇವರು ಎಲೆಕ್ಷನ್ ಟೈಮ್ ನಲ್ಲಿ ಸಮಾರಂಭಗಳಲ್ಲಿ ಈ ವಿಚಾರ ಹೇಳ್ಬೇಕಾಗಿತ್ತು.
ಸಮಾವೇಶಗಳಲ್ಲಿ ಈ ವಿಚಾರ ಹೇಳ್ಬೇಕಾಗಿತ್ತು, ಯಾವುದೂ ಹೇಳಲೇ ಇಲ್ಲ. ಈಗ ಎಲೆಕ್ಷನ್ ಎಲ್ಲ ಮುಗೀತು, ಬಂತಾರೆ ಬೆಂಗಳೂರಿಗೆ ಬರ್ತಾರೆ, ಅವಾಗೊಂದು ಮಾತು ಹೇಳ್ತಾರೆ, ತೆಲಂಗಾಣಕ್ಕೆ ಹೋಗಿ ಅಲ್ಲೊಂದು ಮಾತು ಹೇಳ್ತಾರೆ. ಇವ್ರಿಗೆ ಬೇಕಾಗಿರುವುದು ದೇಶ ಅಲ್ಲ ರೀ, ಇವ್ರಿಗೆ ಬೇಕಾಗಿರುವುದು ದೇಶ ಅಲ್ಲ, ಇವ್ರಿಗೆ ಬೇಕಾಗಿರುವುದು ಕುರ್ಚಿ. ಇಡೀ ದೇಶ ಗೆಲ್ತಾರಂತೆ, ಯಾತಕ್ಕೆ ಗೆಲ್ತಾ ಇದಾರೆ ಅರ್ಥನೇ ಆಗ್ತಾ ಇಲ್ಲ ನಮಗೆ. ಇಷ್ಟು ಜನರನ್ನ ಎಷ್ಟೊಂದು ಮೂರ್ಖರನ್ನಾಗಿ ಮಾಡ್ಬೇಕಾ? ಚಿನ್ನ ಖರೀದಿ ಮಾಡಬೇಡಿ, ಪೆಟ್ರೋಲ್ ಡೀಸೆಲ್ಗಳನ್ನು ಬಳಸಕ್ಕೆ ಹೋಗ್ಬೇಡಿ. ಅರೆ ಚಿತ್ರದುರ್ಗದಲ್ಲಿ BS ಯಡಿಯೂರಪ್ಪನವರ ಏನು ಅಭಿಮಾನೋತ್ಸವ ಅಂತ ಮಾಡಿದ್ರಲ್ಲ, ಸಾವಿರಾರು ವೆಹಿಕಲ್ಗಳು ಬಂದ್ವಲ್ಲ, ಎಷ್ಟು ಡೀಸೆಲ್ ಎಷ್ಟು ಪೆಟ್ರೋಲ್ ಖರ್ಚಾಯ್ತು ಸ್ವಾಮಿ? ಯಾಕೆ ಇದನ್ಯಾಕೆ ತಡಿಲಿಲ್ಲ? ಗೃಹ ಸಚಿವರು ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಲ್ಲ, ಭಾರತೀಯ ಜನತಾ ಪಕ್ಷದ ಶಾಸಕರು ಸಂಸದರು ಎಲ್ಲರೂ ಭಾಗವಹಿಸಿದ್ರಲ್ಲ, ಸಚಿವರೆಲ್ಲ ಭಾಗವಹಿಸಿದ್ರಲ್ಲ, ಯಾತಕ್ಕೆ ಇದನ್ನು ತಡಿಲಿಲ್ಲ? ಇಲ್ಲಿ ಪೆಟ್ರೋಲು ಡೀಸೆಲ್ ಇವೆಲ್ಲಾನು ಏನು ವೇಸ್ಟ್ ಆಗ್ಲಿಲ್ವಾ? ಭಾಷಣ ಮಾಡೋದಕ್ಕೋಸ್ಕರವಾಗಿ ನರೇಂದ್ರ ಮೋದಿ ಅವರನ್ನ ಉತ್ಸವ ಮೂರ್ತಿಯನ್ನಾಗಿ ಇಟ್ಕೊಂಡಿದ್ದಾರೆ. ಇದರ ಕಾರಣದ ಕೈಗಳು ಬೇರೆ ಇದಾವೆ. ಇದು ಜನರಿಗೆ ಅರ್ಥ ಆಗ್ತಾ ಇಲ್ಲ. ಈ ದೇಶವನ್ನ ವಿನಾಶದ ಅಂಚಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಈ ದೇಶವನ್ನ ನಾವು ಉಳಿಸ್ತೀವಿ ಅಂತ ಹೇಳ್ತಾ ಇದ್ದಂಥವ್ರು ಇವರು ಇವತ್ತು ಕೋವಿಡ್ ಟೈಮ್ನಲ್ಲಿ ನೋಡಿದ್ರೆ ಚಪ್ಪಾಳೆ ಹೊಡೀರಿ, ಶಂಕ ಊದ್ರಿ ಅಂತ ಹೇಳ್ಬಿಟ್ಟು ಅಲ್ಲಿ ಇಡೀ ಲಾಕ್ಡೌನ್ ಮಾಡಿಸಿ ಇಡೀ ವ್ಯವಸ್ಥೆನೇ ಹಾಳು ಮಾಡಿದಂಥವ್ರು ಇವರು. ಡಿಮಾನಿಟೈಸೇಷನ್ ಮಾಡ್ತೀನಿ, ಕಪ್ಪು ಹಣ ತರ್ತೇವೆ, ದೇಶದಲ್ಲಿರುವಂತಹ ಕಪ್ಪು ಹಣ ಹೊರಗಡೆ ತರ್ತೀವಿ ಅಂತ ಹೇಳ್ಬಿಟ್ಟು ನೂರಾರು ಜನ ಸಾವಿಗೆ ಕಾರಣ ಆದ್ರು. ಇವತ್ತಿನವರೆಗೂ ಆ ಕಪ್ಪು ಹಣ ಎಲ್ಲೋಯ್ತು ಅಂತ ಗೊತ್ತಿಲ್ಲ. ವಿದೇಶದಿಂದ 100 ದಿವಸದಲ್ಲಿ ಕಪ್ಪು ಹಣ ತರ್ತೇವೆ, ನಮಗೆ ಅಧಿಕಾರ ಕೊಡಿ ಅಂತೇಳಿ 2014ರಲ್ಲಿ ಕೇಳಿದಂಥವ್ರು ಇವತ್ತು 12 ವರ್ಷ ತುಂಬಿ 13ನೇ ವರ್ಷಕ್ಕೆ ಬಿದ್ದಿದೆ. ಇವತ್ತಿನವರೆಗೂ ಆ ಕಪ್ಪು ಹಣ ಏನಾಯ್ತು ವಿದೇಶದಲ್ಲಿ ಅಂತ ಗೊತ್ತಿಲ್ಲ. ಇವರು ದೇಶದ ಬಗ್ಗೆ ಮಾತನಾಡ್ತಾರೆ. ಇವರು ದೇಶದ ಬಗ್ಗೆ ಮಾತನಾಡುವಂಥದ್ದು, ಇವರು ಧರ್ಮದ ಬಗ್ಗೆ ಮಾತನಾಡ್ತಾ ಇರುವಂಥದ್ದು ದೇಶದ ಒಳಿತಿಗಾಗಿ ಅಲ್ಲ, ಧರ್ಮದ ಒಳಿತಿಗಾಗಿ ಅಲ್ಲ. ಇವರು ಮಾತನಾಡ್ತಾ ಇರುವುದು ಇವರ ಕುರ್ಚಿಗಳನ್ನ ಗಟ್ಟಿ ಮಾಡ್ಕೊಳ್ಳೋದಕ್ಕೆ. ದೇಶದಲ್ಲಿ ಇವತ್ತು ಜನರು ಯಾವ ರೀತಿ ಪರದಾಡ್ತಾ ಇದ್ದಾರೆ, ಯಾವ ಸ್ಥಿತಿಗೆ ಹೋಗಿದ್ದಾರೆ, ಇದು ಬೇಕಾಗಿಲ್ಲ. ಎಲೆಕ್ಷನ್ ಮುಗಿದ ನಂತರ ಒಂದು ಪಶ್ಚಿಮ ಬಂಗಾಳದ ಚುನಾವಣೆಯಲ್ಲಿ ಇವರು ಪ್ರಚಾರ ಮಾಡ್ತಾರೆ. ಒಬ್ರು ಸುವೇಂದು ಅಧಿಕಾರಿಗೆ ಮುಖ್ಯಮಂತ್ರಿ ಪಟ್ಟ ಅಂತ ಕೊಡ್ತಾರೆ. ಆ ಕಾರ್ಯಕ್ರಮದಲ್ಲಿ ಈ ದೇಶದ ಪ್ರಧಾನಮಂತ್ರಿ ತನ್ನ ಪಕ್ಷದ ಶಾಸಕರನ್ನ ಆಯ್ಕೆ ಮಾಡಿದಕ್ಕೆ ಉದ್ದುದ್ದ ಮಲ್ಕೊಂಡು ದೀರ್ಘದಂಡ ನಮಸ್ಕಾರ ಆಗ್ತಾರೆ ಅಂತಂದ್ರೆ ಈ ದೇಶದ ಪ್ರಧಾನಮಂತ್ರಿಗಳು ಯಾವ ಹಾದಿಗೆ ಹೋಗ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆಯಲ್ಲ. ಈ ದೇಶದ ಪ್ರಧಾನಮಂತ್ರಿಗಳ್ರಿ ಒಂದು ರಾಜಕೀಯ ಪಕ್ಷದವರು ಅಲ್ಲ. ಅವರು ಯಾವ ಸಂದೇಶ ಕೊಡ್ಲಿಕ್ಕೆ ಹೊರಟಿದ್ದಾರೆ? ಇದೇ ಸುವೇಂದು ಅಧಿಕಾರಿ ಲಂಚ ತಗೊಳ್ತಾ ಇರುವಂತಹ ವಿಡಿಯೋವನ್ನು ಹಾಕಿ ಇದೇ ನರೇಂದ್ರ ಮೋದಿ ಅವರು, ಇದೇ ಅಮಿತ್ ಶಾ ಅವರು ಮಾತನಾಡಿರುವಂಥದ್ದು. ಇವತ್ತು ಅವರನ್ನ ವಾಷಿಂಗ್ ಮಿಷಿನ್ ಅಲ್ಲಿ ಹಾಕಿ ಎಲ್ಲ ಕ್ಲೀನ್ ಆಯ್ತು ಅಂತ ತಿಳ್ಕೊಂಡು ಅವರಿಗೆ ಮುಖ್ಯಮಂತ್ರಿ ಪಟ್ಟ ಕಟ್ತೀರಿ, ಅವರಿಗೆ ಜೈಕಾರ ಹಾಕ್ತೀರಿ ಅಂತಂದ್ರೆ ಎಲ್ಲಿದೆ ರೀ ನೈತಿಕತೆ? ರೀ ದೇಶ ಮುಖ್ಯ, ವ್ಯಕ್ತಿ ಅಲ್ಲ. ನಾವು 2014ರಲ್ಲಿ ದೇಶ ಮುಖ್ಯ, ದೇಶ ಮೊದಲು. ಅದಕ್ಕೋಸ್ಕರವಾಗಿ UPA 1 UPA 2 ಬೇಡ ಅಂತೇಳಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ತಾ ಇದ್ದಾರೆ ಅಥವಾ ಅಡ್ವಾಣಿ ಅವರು ಪ್ರಧಾನಮಂತ್ರಿ ಆಗ್ತಾ ಇದ್ದಾರೆ. ಈ ದೇಶಕ್ಕೆ ಒಳ್ಳೇದಾಗಬೇಕು ಅಂತೇಳಿ ನಾವು ಸಹ ಪ್ರಚಾರ ಮಾಡಿದ್ದಂಥವ್ರು ಇವತ್ತು ಈ ಹಂತಕ್ಕೆ ಬರ್ತಾ ಇದ್ದಾರೆ ಅಂತಂದ್ರೆ ಇವರು ಬೇಕಾಗಿಲ್ರಿ. ದೇಶದ ಆರ್ಥಿಕತೆ ಏನಾದರೂ ಸದೃಢವಾಗಿದೆಯಾ? ಈ ದೇಶದ ಇಡೀ ಸಂಪತ್ತು ಕೆಲವು ಜನರಲ್ಲಿ ಸೇರ್ಕೊಂಡಿದೆ. ಇವತ್ತು ಬಡವರಿಗೆ, ಮಧ್ಯಮ ವರ್ಗದವರಿಗೆ ಜೀವನ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ಇವರು ಮೇಲ್ಗಡೆ ಸ್ಕೋರ್ ತೋರಿಸೋದೇನು? ಆರ್ಥಿಕತೆಯಲ್ಲಿ 4ನೇ ಸ್ಥಾನದಲ್ಲಿದ್ದೀವಿ, ಈಗ 6ನೇ ಸ್ಥಾನಕ್ಕೆ ಧುಮುಕಿದ್ದಾರೆ. ಇವರು ಜನರನ್ನ ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ, ಮುಟ್ಟಾಳರನ್ನಾಗಿ ಮಾಡ್ತಾ ಇದ್ದಾರೆ. ಈ ಮಾಧ್ಯಮಗಳಿಗೆ ಕಿಂಚಿತ್ತಾದ್ರೂ ಮಾನ ಮರ್ಯಾದೆ ಅನ್ನೋದಿದ್ರೆ ಇವರಿಗೆ ಚೀಮಾರಿ ಹಾಕ್ಬೇಕಾಗಿತ್ತು. ಹಾಕ್ತಾ ಇದ್ದಾವ? ಹಾಕೋದಿಲ್ಲ. ಯಾಕೇಳಿ? ಅವರ ಕಡೆಯಿಂದ ಇವರಿಗೆ ರೆವಿನ್ಯೂ ಬರುತ್ತೆ, ಕಮರ್ಷಿಯಲ್ ಬರುತ್ತೆ. ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಏನೆಲ್ಲ ಪ್ರಚಾರವನ್ನ ಮಾಡಿದ್ರಲ್ಲ, ಪ್ರಶ್ನೆ ಮಾಡಬೇಕಾಗಿತ್ತಲ್ಲ. ದೇಶದ ಪರಿಸ್ಥಿತಿ ಹೀಗಿದೆ, ನಾವು ಇದನ್ನು ಪ್ರಶ್ನೆ ಮಾಡಬೇಕು ಅಂತ ಹೇಳ್ಬೇಕಾಗಿತ್ತಲ್ವಾ? ಮಾಡೋದಿಲ್ಲ ರೀ, ಮಾಡೋದಿಲ್ಲ. ಈ ದೇಶದಲ್ಲಿ ಹುಟ್ಟಿರುವಂತಹ ಪ್ರತಿಯೊಬ್ಬ ನಾಗರಿಕ, ದೇಶವನ್ನು ಪ್ರೀತಿಸುವಂತಹ ಪ್ರತಿಯೊಬ್ಬ ನಾಗರಿಕ ಯೋಚನೆ ಮಾಡ್ತಾ ಇದ್ದಾನೆ. ಈ ದೇಶವನ್ನು ಉಳಿಸಬೇಕು ಅಂತಂದ್ರೆ ಸುಳ್ಳು ಹೇಳುವಂತಹ
ದಾರಿ ತಪ್ಪಿಸುವಂತಹ ಇಂತಹ ಜನಪ್ರತಿನಿಧಿಗಳು ನಮಗೆ ಬೇಡ ಅಂತ ಪೈಪೋಟಿಗೆ ಬಿದ್ದುಬಿಟ್ಟಿದ್ದಾರೆ. ಇವನು ಫ್ರೀ ಕೊಟ್ಟ, ಅವನು ಫ್ರೀ ಕೊಟ್ಟ, ಇವನು ಫ್ರೀ ಕೊಟ್ಟ, ಅವನು ಫ್ರೀ ಕೊಟ್ಟ, ಇವನ ಏನು ಫ್ರೀ ಗ್ಯಾರಂಟಿಗಳನ್ನ ಟೀಕೆ ಮಾಡು, ಮತ್ತೆ ಇವರೇ ಫ್ರೀ ಕೊಡುವಂಥದ್ದು. ಯಾವ ಸಂದೇಶ ಕೊಡ್ತಾ ಇದ್ದೀರಿ? ಹಿಂದೂ ಮುಸ್ಲಿಂ, ಹಿಂದೂ ಮುಸ್ಲಿಂ, ಹಿಂದೂ ಮುಸ್ಲಿಂ ಅಂತೇಳಿ ಜೈ ಶ್ರೀರಾಮ್, ಜೈ ಶ್ರೀರಾಮ್ ಅಂತೇಳಿ ಜೈ ಶ್ರೀರಾಮನ್ನ ತಗೊಂಡ್ಬರ್ತೀರಿ, ಹಿಂದೂ ಧರ್ಮವನ್ನ ತೆಗೆದುಕೊಂಡು ಬರ್ತೀವಿ, ಐಗಿರಿ, ನಂದಿನಿ, ನಂದಿತ, ಮೇದಿನಿ ಅಂತೇಳಿ ಏನು ಹಾಡುಗಳನ್ನ ಹಾಡಿಸ್ತೀರಿ. ಯಾವ ಸಂದೇಶ ಕೊಡ್ತಾ ಇದ್ದೀರಿ? ದೇಶ ಮೊದಲು ರೀ, ದೇಶ ಉಳಿಸಿ, ದೇಶ ಉಳಿಸಿ ಅಂತ ಹೇಳ್ತಾ ಇದ್ದಾರಲ್ಲ ಪ್ರಧಾನಮಂತ್ರಿಗಳು. ದೇಶ ಉಳಿಸ್ಬೇಕು ಅಂದ್ರೆ ಮೊದಲು ಪ್ರಧಾನಮಂತ್ರಿಗಳ ಕುರ್ಚಿಯಿಂದ ಅವ್ರ ಕೆಳಗಡೆ ಇಳಿಬೇಕು, ಇಡೀ ಸರ್ಕಾರವನ್ನ ಏನು ವಿಸರ್ಜನೆಗೊಳ್ಳಬೇಕು, ಬೇರೆಯವ್ರಿಗೆ ಅವಕಾಶ ಕೊಡಿ. ನಿಮಗೆ ನಿಜಕ್ಕೂ ದೇಶವನ್ನ ಉಳಿಸ್ಬೇಕು ಅನ್ನೋ ನಿಮಗೆ ಕಾಳಜಿ ಇದ್ದರೆ, ದೇಶದ ಮೇಲೆ ಅಭಿಮಾನ ಇದ್ದರೆ ಫಸ್ಟ್ ರಾಜೀನಾಮೆ ಕೊಟ್ಟು ಹೊರಗಡೆ ಹೋಗಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕರೆ ಕೊಟ್ಟಿದ್ದರ್ರಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕರೆ ಕೊಟ್ಟಿದ್ರು, ಒಂದು ಹೊತ್ತು ಊಟ ಬಿಡಿ ಅಂತೇಳಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ತಮ್ಮ ಪ್ರಧಾನಮಂತ್ರಿ ಆಗಿದ್ದಂತ ಅಷ್ಟು ದಿನವೂ ಸಹ ಜನರ ಹಣವನ್ನ ಒಂದು ಚೂರು ಖರ್ಚು ಮಾಡ್ತಾ ಇರಲಿಲ್ಲ. ಇವತ್ತಿನ ಪ್ರಧಾನಮಂತ್ರಿಗಳು ಇವರು ಬೆಂಗಳೂರಿಗೆ ಬರ್ತಾರೆ, ಇವರು ತೆಲಂಗಾಣಗೆ ಓಡ್ತಾರೆ ಅಂತಂದ್ರೆ ಇವರಿಗೆ ಬೆಂಗಾವಲು ಗಾಡಿಗಳಿಗೆ ಎಷ್ಟು ಡೀಸೆಲ್, ಎಷ್ಟು ಪೆಟ್ರೋಲ್ ಖರ್ಚು, ಇವರಿಗೆ ವೇದಿಕೆಗಳನ್ನ ಮಾಡ್ತಾರಲ್ಲ, ವೇದಿಕೆಗೆ ಬರುವಂತವ್ರು ಎಷ್ಟು ಡೀಸೆಲ್, ಎಷ್ಟು ಪೆಟ್ರೋಲ್, ಎಷ್ಟು ಖರ್ಚು. ಯಾಕೆ ಇದನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ವಾ? ಈ ದೇಶದ ಪ್ರಧಾನಮಂತ್ರಿ ವಿದೇಶಕ್ಕೆ ಹೋಗ್ತಾರೆ, ಸ್ಪೆಷಲ್ ಫ್ಲೈಟ್ ಮಾಡ್ಕೊಂಡಿದ್ದಾರೆ, ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿಕೊಂಡು ಸ್ಪೆಷಲ್ ಫ್ಲೈಟ್ ಮಾಡ್ಕೊಂಡಿದ್ದಾರೆ ಇವರು ವಿದೇಶಕ್ಕೆ ಹೋಗಕ್ಕೆ. ಅದೆಲ್ಲ ಖರ್ಚಲ್ವಾ? ಅದರಲ್ಲಿ ಏನು ವೈಟ್ ಪೆಟ್ರೋಲ್ ಯೂಸ್ ಆಗಲ್ವಾ? ಇವರ ಪಕ್ಷದ ಏನು ನಾಯಕರುಗಳು ಇವರು ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಲಕ್ಷಾಂತರ ಜನವನ್ನ ಸೇರಿಸ್ತಾರೆ. ಯಾಕೆ? ಸರಳವಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಒಂದು ಮಾದರಿ ಆಗ್ಬಾರ್ದಾ? ಯಾತಕ್ಕಾಗಲ್ಲ ರೀ? ಭಾಷಣ ಮಾಡ್ತೀರಾ ಪ್ರಧಾನಮಂತ್ರಿಗಳೇ? ನಿಮ್ಮನ್ನ ಉತ್ಸವ ಮೂರ್ತಿಯನ್ನ ಹಾಕೊಂಡು ಕಾಣದ ಕೈಗಳು ಕೆಲಸ ಮಾಡ್ತಾ ಇದ್ದಾವೆ. ದೇಶವನ್ನ ಉಳಿಸುವಂತ ಕೆಲಸ ನಾವು ಮಾಡದ ಹೋದ್ರೆ ಇಡೀ ದೇಶ ಇವತ್ತು ಹೇಳ್ತಾ ಇದ್ದಾರಲ್ಲ, ಚಿನ್ನವನ್ನ ಖರೀದಿ ಮಾಡಕ್ ಹೋಗ್ಬೇಡಿ, ಪೆಟ್ರೋಲ್ ಡೀಸೆಲ್ ಅನ್ನ ಉಳಿಸಿ, ವರ್ಕ್ ಫ್ರಮ್ ಹೋಮ್ ಮಾಡಿ, ಆದಷ್ಟು ಪಬ್ಲಿಕ್ ಸರ್ವಿಸ್ ಅನ್ನ ಬಳಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರಲ್ಲ. ನೀವು ಮಾಡ್ತಾ ಇರೋದು ಏನ್ರಿ? ನೀವು ಮಾಡ್ತಾ ಇರೋದು ಏನು? ನಿಮ್ಗೆ ಐಷಾರಾಮಿ ಜೀವನ. 850 ಸಂಸದರು ಬೇಕಂತೆ. ಈಗಿರುವಂತ 543 ಸಂಸದರಿಗೆ ನಾವು ಕೊಡ್ತಾ ಇರುವುದೇ ವೇಸ್ಟ್. ನಿಮಗೆ ಭತ್ಯೆ ಕೊಡ್ತಾ ಇದ್ದೀವಿ, ನಿಮಗೆ ಐಷಾರಾಮಿ ಜೀವನ ಮಾಡೋದಕ್ಕೆ ಬಂಗಲೆಗಳನ್ನ ಕೊಡ್ತಾ ಇದ್ದೀವಿ, ನಿಮಗೆ ಸ್ಯಾಲರಿ ಕೊಡ್ತಾ ಇದ್ದೀವಿ, ನಿಮಗೆ PA ಕೊಡ್ತಾ ಇದ್ದೀವಿ, ಎಲ್ಲವನ್ನೂ ಕೊಡ್ತಾ ಇದ್ವಿ, ಎಲ್ಲವನ್ನೂ ವೇಸ್ಟ್. ನಿಮ್ಮಿಂದ ಈ ದೇಶಕ್ಕೆ ಯಾವುದೇ ರೀತಿಯಾದಂತಹ ಲಾಭ ಆಗ್ತಾ ಇಲ್ಲ, ಅನುಕೂಲ ಆಗ್ತಾ ಇಲ್ಲ. ಬದಲಿಗೆ ಈ ದೇಶದ ಸಂಪತ್ತನ್ನ ನೀವು ಬಳಸ್ಕೊಳ್ತಾ ಇದ್ದೀರಿ. ಎಂತೆಂತಹ ಸುಳ್ಳುಗಳು, ಎಂತೆಂತಹ ದಾರಿ ತಪ್ಪಿಸುವಂತಹ ಮಾತುಗಳು. ಯಾತಕ್ಕೋಸ್ಕರವಾಗಿ? ಈ ದೇಶ ಭಾರತ ಸ್ವತಂತ್ರ ಆಗೋದಿಕ್ಕೆ ಲಕ್ಷಾಂತರ ಜನ ಬಲಿದಾನ ಮಾಡಿದಾರ್ರಿ. ನಿಮ್ಗೆ ಚುನಾವಣೆ ಮಾಡಬೇಕು, ಕಪ್ಪು ಹಣವನ್ನ ಹೊರಗಡೆ ತರ್ತೀವಿ, ಯಾರೊಬ್ಬರ ಕೈನಲ್ಲಿ ಕಪ್ಪು ಹಣ ಇರಬಾರ್ದು ಅಂತ ಹೇಳಿದಂಥವರು ಇವತ್ತು ಚುನಾವಣೆಗಳಿಗೆ ಒಂದೊಂದು ಓಟಿಗೆ 2,000, 3,000, 5,000 ಕೊಡ್ತಾ ಇದ್ದೀರಲ್ಲ. ಆಪರೇಷನ್ ಕಮಲ ಮಾಡಿಕೊಂಡು ಶಾಸಕರನ್ನ ಖರೀದಿ ಮಾಡ್ತಾ ಇದ್ದೀರಲ್ಲ. ಯಾವ್ದ್ರಿ ಇದು? ಯಾವ ಸಂದೇಶ ಕೊಡ್ಲಿಕ್ಕೆ ಹೊರಟಿದ್ದೀರಿ? ದೇಶವನ್ನ ಉಳಿಸ್ರಿ, ಭಾರತ ಉಳಿಸಿ. ಬ್ರಿಟಿಷರ ಕೈಯಿಂದ ನಾವು ಭಾರತವನ್ನ ಉಳಿಸಿ ಸ್ವತಂತ್ರಗೊಳಿಸ್ಕೊಂಡ್ವಿ. ನಿಮ್ಮ ಕೈನಲ್ಲಿ ದೇಶವನ್ನ ಕೊಟ್ಟು ಇವತ್ತು ವಿಲನೆ ಒದ್ದಾಡ್ತಾ ಇದ್ದೀವಿ ನಾವು. ಇವತ್ತು ವಿಲನೆ ಎಲೆಕ್ಷನ್ ಟೈಮ್ನಲ್ಲಿ ಹಿಂದೂ ಮುಸ್ಲಿಂ ಅಂತೆ ಭಾವನೆಗಳನ್ನ ಬಿತ್ತೋದಂತೆ, ಸೈನಿಕರನ್ನ ಕರ್ಕೊಂಡು ಬರೋದಂತೆ, ದೇಶದ ಭದ್ರತೆ ಅಂತೆ, ಪಾಕಿಸ್ತಾನ ಅಂತೆ, ಮತ್ತೊಂದಂತೆ. ಎಲೆಕ್ಷನ್ ಮುಗಿದ ನಂತರ ನೀವು ದೇಶವನ್ನ ಉಳಿಸೋದಿಕ್ಕೆ ಇವೆಲ್ಲ ಪಾಲನೆ ಮಾಡಬೇಕು. ಚಿನ್ನ ಖರೀದಿ ಮಾಡಬೇಡಿ, ಪೆಟ್ರೋಲ್ ಡೀಸೆಲ್ ಉಳಿಸಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಳಸಿ, ಸಾವಯವ ಕೃಷಿ ಮಾಡಿ. ಯಾಕೆ? ಇಷ್ಟು ದಿವಸ ಏನಾಗಿತ್ತು? ಚುನಾವಣಾ ಭಾಷಣಗಳಲ್ಲಿ ಯಾವತ್ತಾದ್ರೂ ಈ ವಿಚಾರವನ್ನ ಹೇಳಿದ್ರ? ಯಾವತ್ತಾದ್ರೂ ಈ ವಿಚಾರಗಳನ್ನ, ಒಂದೇ ಒಂದು ವಿಚಾರ ಇವತ್ತು ತೆಲಂಗಾಣ ಬೆಂಗಳೂರಿನಲ್ಲಿ ಹೇಳ್ತಾರಲ್ಲ, ಯಾವತ್ತಾದ್ರೂ ಚುನಾವಣಾ ಭಾಷಣಗಳು ನೂರಾರು ರ್ಯಾಲಿಗಳನ್ನ ಮಾಡಿದ್ರಲ್ಲ? ಒಂದು ರ್ಯಾಲಿಯಲ್ಲಾದರೂ ಚಿನ್ನ ಖರೀದಿ ಮಾಡಬೇಡ್ರಿ, ಪೆಟ್ರೋಲ್ ಡೀಸೆಲ್ ಬಳಸಕ್ಕೆ ಹೋಗ್ಬೇಡ್ರಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಳಸಿ, ಕೃಷಿಯಲ್ಲಿ ಸಾವಯವ ಕೃಷಿ ಮಾಡ್ಕೊಳ್ಳಿ, ಯಾವತ್ತಾದ್ರೂ ಹೇಳಿದಾರ ಇವರು? ಹೇಳೇ ಇಲ್ಲ. 13 ವರ್ಷದಿಂದ ಇವರು ಮಾಡ್ಕೊಂಡು ಬಂದಿರೋವಂಥದ್ದು ಇದೇನೆ. ಇಲ್ಲಿ ನಮಗೆ ಪಕ್ಷ ಅಲ್ಲ ಮುಖ್ಯ, ನಮಗೆ ವ್ಯಕ್ತಿ ಅಲ್ಲ ಮುಖ್ಯ, ನಮಗೆ ಬೇಕಾಗಿರುವುದು ನಮ್ಮ ದೇಶ. ದೇಶ ಉಳಿಬೇಕು. ನಮ್ಮ ದೇಶ ಉಳಿಬೇಕು ಅಂತಂದ್ರೆ ನಾವು ಕಠಿಣವಾಗಿ ಮಾತಾಡಲೇಬೇಕಾದಂತಹ ಅನಿವಾರ್ಯತೆ. ಸತ್ತು ಹೋಗಿರುವಂತಹ ಮಾಧ್ಯಮಗಳ ಧ್ವನಿ
ನಾವು ಮಾತಾಡಲೇಬೇಕಾಗುತ್ತೆ. ಮಾಧ್ಯಮಗಳು ಯಾವತ್ತೂ ಪ್ರಶ್ನೆ ಮಾಡೋದಿಲ್ಲ, ವಿಶ್ಲೇಷಣೆ ಮಾಡ್ತವೆ. ಅವಾಗ ಟೈಟಲ್ ಬೇಕು. ಅಮೆರಿಕ ಇರಾನ್ ಯುದ್ಧ ನಡೀತಾ ಇದೆ, ಪಾಕಿಸ್ತಾನದಲ್ಲಿ ಸಂಧಾನ ಆಗ್ತಾ ಇದೆ, ಬ್ರೇಕಿಂಗ್ ನ್ಯೂಸ್ ಕೊಡು. ರಾಜಕೀಯ ಪಕ್ಷಗಳ ಪ್ರಚಾರ ಸಭೆಗಳು ಬ್ರೇಕಿಂಗ್ ನ್ಯೂಸ್ ಕೊಡು. ತಮಿಳುನಾಡಲ್ಲಿ TVK ವಿಜಯ್ ಮುಖ್ಯಮಂತ್ರಿ ಆದರೂ ಅದ್ರ ಸುದ್ದಿ ಮಾಡು. ಈಗ ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ದಾರೆ, ಅದ್ರ ಸುದ್ದಿ ಮಾಡು. ಇಷ್ಟೇ ಇವ್ರಿಗೆ ಬೇಕಾಗಿರುವಂಥದ್ದು. ಇವರಿಗೆ ದೇಶ ಬೇಕಾಗಿಲ್ಲ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನ ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ದಾರಿ ತಪ್ಪಿಸುವಂತಹ ಮಾತುಗಳನ್ನ ಮಾತಾಡೋದಿಲ್ಲ. ಈ ದೇಶವನ್ನ ಉಳಿಸಿ ಅಂತ ಹೇಳ್ತೀವಿ, ಈ ಧರ್ಮವನ್ನ ರಾಜಕೀಯಕ್ಕೆ ಬಳಸ್ಕೊಳಕ್ ಹೋಗ್ಬೇಡಿ ಅಂತ ಹೇಳ್ತೀವಿ, ಮಾಧ್ಯಮಗಳು ದಾರಿ ತಪ್ಪಬೇಡಿ ಅಂತ ಹೇಳ್ತೀವಿ, ಯುವಕರು ತಮ್ಮ ಕರ್ತವ್ಯವನ್ನು ಎಚ್ಚೆತ್ಕೊಂಡು ನಿಭಾಯಿಸ್ರಿ ಅಂತ ಹೇಳ್ತಾ ಇದ್ವಿ. ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡಲ್ಲ, ಕಲ್ಪನೆ ಮಾಡಲ್ಲ, ವಾಸ್ತವದ ವಿಚಾರವನ್ನ ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.